welcome to the business studies class. What we are going to study today? We are going to study yet another form of business. See, what is our chapter 2? The chapter 2 focuses on forms of business organizations. ವ್ಯವಹಾರ ಸಂಘಟನೆಯ ಪ್ರಕಾರಗಳು. ಸೊ ಈ ಒಂದು ಪಾಠದಲ್ಲಿ ನಾವು ಯಾವ ಪ್ರಕಾರದ ವ್ಯವಹಾರಗಳು ಅದಾವು ಅದನ್ನ ಡೀಟೇಲ್ದಲ್ಲಿ ತಿಳ್ಕೊಳ್ಳಾಕತ್ತೀವಿ. ಓಕೆ, ಸೊ ಪ್ರಮುಖವಾಗಿ ಎಷ್ಟು ಪ್ರಕಾರಗಳು ಅದಾವು? 5 ಪ್ರಕಾರ ಅದಾವು. ಅದರಾಗಿಂದ ಇವತ್ತು ನಾವು 4ನೇ ಪ್ರಕಾರವನ್ನು ತಗೊಳ್ಳಿಕತ್ತೀವಿ. ಸೊ ಬೇಸಿಕಲಿ ದೇರ್ ಆರ್ 5 main types of forms of business organization. Out of that 3 we have already studied. Today we are going to focus on cooperative societies. Now see, when I use the word cooperative society, you must and must have heard about any cooperative bank, isn't it? So in your real life, in your near surroundings, you must have observed some of the cooperative societies. So let us understand today what is a cooperative society, how it functions, what was its need, and what are its benefits and limitations. ನೋಡ್ರಿ ಮುದ್ದು ಮಕ್ಕಳೇ, ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ನೀವು ಕನಿಷ್ಠ ಒಂದನೇ ಬ್ಯಾಂಕ್ ಅಂತವನ್ನ ಕೇಳಿರಬಹುದು. ಯಾವುದು? ಸಹಕಾರಿ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್. ಓಕೆ, ಸೊ ನಮ್ಮ ಜೀವನದಲ್ಲಿ ಕೋಆಪರೇಟಿವ್ ಏನ್ ಬಿಸ್ನೆಸ್ ಫಾರ್ಮ್ಸ್ ಅದಾವ ಅವು ಆಕ್ಚುಲಿ ಎಕ್ಸಿಸ್ಟ್ ಆಗಕತ್ತಾವ. ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ನೀವು ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ ನೋಡಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸ್ ನೋಡಿರ್ಬೋದು, ಅಥವಾ ಕೋಆಪರೇಟಿವ್ ಇಂಡಸ್ಟ್ರಿನೂ ನೋಡಿರ್ಬೋದು. ಓಕೆ, ಮಿಲ್ಕ್ ಫೆಡರೇಷನ್ ಅದು. ಸೊ ಅಂತ ಸಿಚುವೇಶನ್ ದಲ್ಲಿ ನೌಕರಿ ಪಾಯಿಂಟ್ ಆಫ್ ವ್ಯೂದಿಂದ ಆಯ್ತು ನಿಮಗೆ ಅದರ ಜ್ಞಾನ ಇರಬೇಕು. ನಾನು ನಿಮಗೆ ಸ್ವತಃ ಒಂದು ಕೋಆಪರೇಟಿವ್ ಸೊಸೈಟಿ ಚಾಲೂ ಮಾಡೋದಿತ್ತಂದ್ರೆ ಅದರ ಜ್ಞಾನ ಇರಬೇಕು. ಭವಿಷ್ಯದಲ್ಲಿ ಸಪೋಸ್ ನೀವು ಕಂಪನಿ ಸೆಕ್ರೆಟರಿ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆದ್ರೆ ಅಂತ ಸಮಯದಲ್ಲಿನೂ ನಿಮಗೆ ಈ ಒಂದು ಪ್ರಕಾರದ ವ್ಯವಹಾರದ ಜ್ಞಾನ ಇರಲೇಬೇಕು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನ್ ಕಲಿಯೋರದೀವಿ? ಟುಡೇಸ್ ಕ್ಲಾಸ್ ಟಾಪಿಕ್ ಈಸ್ ಕೋಆಪರೇಟಿವ್ ಸೊಸೈಟಿ ಡೆಫಿನೇಷನ್ ಅಂಡ್ ಫೀಚರ್ಸ್. ಓಕೆ, ಇವತ್ತಿನ ಕ್ಲಾಸಲ್ಲಿ ಸಹಕಾರ ಸಂಘಗಳ ವ್ಯಾಖ್ಯಾನ ಮತ್ತು ಲಕ್ಷಣಗಳು. ಓಕೆ, ಇದನ್ನು ನಾವು ಡೀಟೇಲ್ ಅಲ್ಲಿ ನೋಡೋರಿದ್ದೀವಿ. ಬಟ್ ಅದಕ್ಕಿಂತ ಮೊದಲು let us understand why it is needed. See, ಯಾವಾಗ ನಾವು ಏನೇ ಹೊಸದು ಚಾಲೂ ಮಾಡ್ತೀವಿ ಒಂದು ಪ್ರಶ್ನೆ ಏನ್ ನಿಮ್ಮ ಮನಸ್ಸಿಗೆ ಬರಬೇಕು? why, ಎದಕ್ಕೆ ಬೇಕು ನಮಗೆ ಇದು? ಓಕೆ, ಇದ್ದಿದ್ದನ್ನ ಸಾಲ ಕಟ್ಟಿದ್ದಿಲ್ಲ. why? because see, whenever there is a need, then only we will invent something, isn't it? So already there was sole proprietor business, already there was Hindu undivided family, already there was a partnership business. ಈ 3 ಪ್ರಕಾರದ ವ್ಯವಹಾರದಲ್ಲಿ ಕೆಲವೊಂದು ನೀತಿಗಳು ಇದ್ದು ಆ ನೀತಿಗಳನ್ನು ಈ ಪ್ರಕಾರದ ಏನು ವ್ಯವಹಾರ ಐತಿ ಅದೇನ್ ಮಾಡ್ತೈತಿ? ಓವರ್ಕಮ್ ಮಾಡ್ತೈತಿ. ಸೊ ಹೆಂಗೆ ನಾವು ಮುಂದೆ ಹೋಗ್ತೀವಿ ನೋಡ್ರಿ, ಇಟ್ ವಿಲ್ ಬಿ ಅ ಬೆಟರ್ ವರ್ಷನ್.
ಬೈ ಮೆಂಬರ್ಸ್. ಯಾರು ಮೆಂಬರ್ಸ್ ಆಗಿರ್ತಾರೆ ಇಂಥ ಕೋಆಪರೇಟಿವ್ ಸಂಘಗಳಲ್ಲಿ ಅವ್ರು ಎಲ್ಲರಿಗೂ ಆರ್ಥಿಕ ರೀತಿಯಿಂದ ಏನಾಗ್ತೈತಿ, ಲಾಭ ಆಗ್ತೈತಿ. ದೆನ್ ಎಲಿಮೆಂಟ್ ಆಫ್ ಸರ್ವಿಸ್ ಅಂಡ್ ಪ್ರಾಫಿಟ್. ಪ್ರತಿ ಒಂದು ವ್ಯವಹಾರದಲ್ಲಿ ಈ ಎರಡು ಗುಣಗಳು ಇದ್ದೇ ಇರಬೇಕು. ಸರ್ವಿಸ್ ವಿದೌಟ್ ಪ್ರಾಫಿಟ್ will not stay longer, and profit without service will become immoral. So it's necessary to have a fine balance between service and profit. ಸೇವೆ ಭಾವ ಮತ್ತು ಲಾಭ ಇವು ಎರಡು ಸಮ ಪ್ರಮಾಣದಲ್ಲಿ ನಡಿಬೇಕು ನೋಡ್ರಿ. ಯಾಕಂದ್ರೆ ಒಂದು ಹೆಚ್ಚು ಕಮ್ಮಿ ಆಯ್ತಂದ್ರೆ ಅನೈತಿಕ ವ್ಯವಹಾರದಲ್ಲಿ ಅದು ಹೋಗ್ಬಿಡ್ತೈತಿ. ದೆನ್ ಕನ್ಸರ್ನ್ ಫಾರ್ ಸೊಸೈಟಿ. ನೋಡ್ರಿ, ಇಂಡಿಯಾ ಇಸ್ ಅ ಹ್ಯೂಜ್ ಕಂಟ್ರಿ. ಸದ್ಯ ಇಂಡಿಯಾ ಮುಂದೆ ಬೆಳಿಬೇಕಾದ್ರೆ ನೀವು ಏನ್ ಯೂತ್ ಅದೀರಿ, ಯಾರು ಎಜುಕೇಶನ್ ತಗೊಳಕತ್ತೀರಿ, ಸರಿಯಾದ ಎಜುಕೇಶನ್ ತಗೊಂಡ್ರಂದ್ರ ನೀವು ನಮ್ಮ ದೇಶದ ಜನಸಂಖ್ಯೆ ಸಲುವಾಗ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬಹುದು. ಬರೀ ನಿಮ್ಗೆ ಏನ್ ಬೇಕು ನೋಡ್ರಿ, ಸರಿಯಾದ ಜ್ಞಾನ ಬೇಕು. ಸ್ಪೆಷಲಿ ಏನ್ ಹಳ್ಳಿ ಹುಡುಗರು ಅದೀರಿ ಅವ್ರಿಗಂತೂ ಇನ್ನೂ ಕಳಕಳಿಯ ವಿನಂತಿ ಏನಂದ್ರ ಸರಿಯಾಗಿ ಓದ್ರಿ, ಸರಿಯಾಗಿ ಕಲೀರಿ. ಆಮೇಲೆ ನೀವು ಯಾವ ಏರಿಯಾದಿಂದ ಬರ್ಲಿಕ್ಕತ್ತೀರಿ ಅದೇ ಏರಿಯಾ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಆ ಏರಿಯಾಗ ಡೆವಲಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನೌಕರಿ ಸಲುವಾಗಿ ಬೇರೆ ಯಾವ್ದಾದ್ರೆ ಊರಲ್ಲಿ ಪಟ್ಟಣದಲ್ಲಿ ಹೋಗ್ಬೇಡ್ರಿ. ಹಂಗಾಯ್ತಂದ್ರೆ ಇಂಡಿಯಾ ಬೆಳೆಯಂಗಿಲ್ಲ. ಓಕೆ, ಸೊ ನಿಮ್ಗೆ ಏನ್ ರೂಟ್ಸ್ ಅದಾವ ಅಲ್ಲೇ ಇರಿ. ನೀವು ಪಡ್ಕೊಂಡಿರುವಂತ ಜ್ಞಾನವನ್ನು ಅಲ್ಲಿ ಹಚ್ಚ್ರಿ. ಅದರಿಂದ ಏನಾಗ್ತೈತಿ, ಸಮಾಜದ ಅಭಿವೃದ್ಧಿ ಆಗ್ತೈತಿ, ಇಡೀ ದೇಶನ ಬೆಳಿತೈತಿ. ಯಾಕಂದ್ರೆ ಏನಾಗತೈತಿ ನೋಡ್ರಿ, ಓನ್ಲಿ the cities are developing and rural India will remain backward only. So if you want to make balance, do something for the society. So this kind of cooperative societies are playing that role also, where they show the concern for the society and they are carrying on the activities which are benefiting the society. Then open membership. See, this is a very plus point. Any caste person can become the member of any cooperative society. There is no discrimination between the gender, whether it is a male or female, or any other bias is not there. It means what? Anybody who is a major or who is an adult or who has attained the age of 18 can become the member of any cooperative society. So you have an open membership into the cooperative societies. And finally, common economic goal. Okay, ಆರ್ಥಿಕ ಅಭಿವೃದ್ಧಿ ಸಲುವಾಗನ ಸಹಕಾರ ಸಂಘಗಳು ಏನಾಗ್ತೈತಿ, ನಿರ್ಮಾಣ ಆಗ್ತೈತಿ. ಸೊ ಇದರಿಂದ ಏನಾಗ್ತೈತಿ, ಬಹಳಷ್ಟು ಮಂದಿಗಳಿಗೆ ಸಹಾಯ ಆಗ್ತೈತಿ. ಸೊ ಈ ಪಾಯಿಂಟ್ ನಿಮಗೆ ಏನ್ ತಿಳಿದಿರಬೇಕು, ಹೌದಪ್ಪ ಕೋಆಪರೇಟಿವ್ ಸೊಸೈಟೀಸ್ ಏನಾದವು, ಅವಶ್ಯಕ ಅದಾವು ಸಮಾಜದ ಸಲುವಾಗಿ ಮತ್ತು ಬಹಳಷ್ಟು ಸಹಕಾರ ಕಾರ್ಯಗಳನ್ನು ಮಾಡ್ಲಿಕ್ಕೆ. ಲೆಟ್ ಅಸ್ ಟೇಕ್ ಅ ಕೇಸ್ ಸ್ಟಡಿ ಹಿಯರ್. ನೋಡ್ರಿ, ಅಮೂಲ್ ಅಂತ ಶಬ್ದ ನೀವು ಎಲ್ಲರೂ ಬಹಳ ನಾರ್ಮಲಿ ಕೇಳಾಕತ್ತೀರಿ. ಜಾಸ್ತಿ ನೀವು ಅಮೂಲದ ಯಾವ ಪದಾರ್ಥವನ್ನು ಉಪಯೋಗ ಮಾಡ್ತೀರಿ, ಅಮೂಲ್ ಚೀಸ್ ಅಂಡ್ ಅಮೂಲ್ ಬಟರ್. ಓಕೆ, ಬಟ್ ಅದು ಬಿಟ್ಟು ಅಮೂಲದ ವೇರಿಯಸ್ ಪ್ರಾಡಕ್ಟ್ಸ್ ಅದಾವ ನೋಡಿ. ಆಕ್ಚುಲಿ ಅಮೂಲದ ಸ್ಥಾಪನೆ ಆಗಿದ್ದು ಹಾಲದ ಡೈರಿ ಸ್ವರೂಪದಲ್ಲಿ. ಓಕೆ, ಇಟ್ ವಾಸ್ ಅ ಮಿಲ್ಕ್ ಡೈರಿ. ಹೆಸರಿನಾಗಿ ನೋಡ್ರಿ, ಅಮೂಲ್ ಅಂದ್ರೆ ಏನು, ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ನಾವು ಆನಂದ್ ವಾಸ್ ಅ ಸ್ಮಾಲ್ ವಿಲೇಜ್, ಒಂದು ಸಣ್ಣ ಹಳ್ಳಿ ಇತ್ತು ಎಲ್ಲಿ, ಗುಜರಾತದಲ್ಲಿ. ಬಟ್ ಈಗ ಸದ್ಯ ಅದು ಒಂದು ಮೆಗಾ ಸಿಟಿ ಒಳಗೆ ಕನ್ವರ್ಟ್ ಆಗಿಬಿಟ್ಟಿದೆ. ಕ್ಯಾನ್ ಐ ಸೇ ದಟ್ ದ ಕ್ರೆಡಿಟ್ ಗೋಸ್ ಮೋರ್ ಟು ಅಮೂಲ್? ಎಸ್. ಓಕೆ, ಸೊ ಒನ್ ರೈಟ್ ಡಿಸಿಷನ್ ಕ್ಯಾನ್ ಡೆವಲಪ್ ದಟ್ ಹೋಲ್ ರೀಜನ್, ದಟ್ ಹೋಲ್ ಏರಿಯಾ. ಸೊ ಇಲ್ಲಿ ನಾವು ಸಂಕ್ಷಿಪ್ತದಲ್ಲಿ ಏನ್ ತಗೊಂಡ್ವಿ ನೋಡ್ರಿ, ಹಿಸ್ಟ್ರಿ ಆಫ್ ಅಮೂಲ್ ತಗೊಂಡ್ವಿ. ಈಗ ಒಂದು ಮಾತು ಒಂದು ಮಕ್ಕಳೇ, ಇದೇನೈತಿ ನೀವು ನಿಮ್ಮ ಪುಸ್ತಕದಲ್ಲಿ ಡ್ರಾ ಮಾಡೋದು ಅವಶ್ಯಕತೆ ಇಲ್ಲ. ಇದನ್ನ ಏನು ಬರ್ತೀನಿ, ಇದು ಎಲ್ಲೂ ನೀವು ಬರೆಯೋದು ಅವಶ್ಯಕತೆ ಇಲ್ಲ. ದಿಸ್ ಇಸ್ ಓನ್ಲಿ ಫಾರ್ ಯುವರ್ ನಾಲೆಡ್ಜ್ ಪರ್ಪಸ್, ನಿಮಗೆ ಸರಿಯಾಗಿ ತಿಳಿ ಅದಕ್ಕಾಗಿ. ಓಕೆ, ಸೊ ಏನ್ ಹೇಳ್ತಾರೆ ನೋಡ್ರಿ, ವೆನ್ ವಾಸ್ ಅಮೂಲ್ ಫಾರ್ಮ್? ಅಮೂಲ್ ವಾಸ್ ಫಾರ್ಮ್ ಇನ್ ದ ಇಯರ್ 1946, ಬಿಫೋರ್ ಇಂಡಿಪೆಂಡೆನ್ಸ್. ಈಸ್ ಅ ಡೈರಿ. ನೋಡ್ರಿ, ನಾನು ನಿಮಗೆ ಆಗಲೇ ಹೇಳಿದ್ದೀನಿ, ಇದು ಏನೈತಿ, ಒಂದು ಡೈರಿ ಐತಿ. ಆಮೇಲೆ ಯಾವಾಗ ಒಂದ್ ಕಡೆ ಹಾಲದ ಜಾಸ್ತಿ ಕ್ವಾಂಟಿಟಿ ಬರ್ಲಿಕ್ಕತ್ತು, ಅದರಾಗಿಂದ ಅವ್ರು ಏನ್ ಮಾಡಿದ್ರು, ಬಹಳಷ್ಟು ಬೇರೆ ಬೇರೆ ಪದಾರ್ಥಗಳನ್ನು ತಯಾರು ಮಾಡ್ಲಿಕ್ಕೆ ಚಾಲು ಮಾಡಿದ್ರು. ಆಲ್ ಆರ್ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ, ತುಪ್ಪ, ಬೆಣ್ಣೆ, ಮೊಸರು, ಓಕೆ, ಪನೀರ್, ಚೀಸ್. ಸೊ ಇಂಥವೆಲ್ಲ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಅವ್ರು ಏನ್ ಮಾಡ್ಲಿಕ್ಕತ್ತು, ತಯಾರು ಮಾಡ್ಲಿಕ್ಕತ್ತು. ಬೇಸಿಕಲಿ ಇಟ್ಸ್ ಅ ಮಿಲ್ಕ್ ಪ್ರಾಡಕ್ಟ್ ಓನ್ಲಿ. ಸೊ ಇದು ಆ ಕಾಲದಲ್ಲಿ 1946 ದಲ್ಲಿ ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಆಗಿತ್ತು.
1946. ಎಲ್ಲ ರೈತರು ಕೂಡಿಸಿ ಯಾರ ಕಡೆ ಹೋದ್ರು ನೋಡ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಕಡೆ ಹೋದ್ರು. ಓಕೆ, ಐ ಆಮ್ ಸ್ಪೀಕಿಂಗ್ ಅಬೌಟ್ ಗುಜರಾತ್ ರೈಟ್ ನೌ. ಸೊ ಅಲ್ಲಿ ಆಗಿನ ಕಾಲದಾಗ ಹೆಂಗಿತ್ತು ನೋಡ್ರಿ, ಎಲ್ಲ ಹಾಲನ್ನು ಎಲ್ಲಿ ಕಳಿಸ್ತಿದ್ರು, ಮುಂಬೈ ತನಕ ಕಳಿಸ್ತಿದ್ರು. ಸೊ ಮುಂಬೈ ತನಕ ಕಳಿಸ್ಬೇಕಾದ್ರೆ ಖರ್ಚು ಜಾಸ್ತಿ ಆಗ್ತಿತ್ತು. ಪ್ಲಸ್ ಅದೇನು ಒಂದು ಮುಂಬೈನ ಹಾಲಿನ ಡೇರಿ ಇತ್ತು, ಅವರಷ್ಟು ದುಡ್ಡನ್ನು ಅವರಿಗೆ ಕೊಡ್ಲಿಕ್ಕತ್ತಿದ್ದಿಲ್ಲ. ಅಂದ್ರೆ ಖರ್ಚು ಜಾಸ್ತಿ, ಇನ್ಕಮ್ ಕಮ್ಮಿ ಅಂತ ಪರಿಸ್ಥಿತಿದಾಗ ಆಗಿನ ರೈತರುಗಳು ಇದ್ರು. ಈಗ ಹಾಲು ಐತಿ, ಉತ್ಪಾದನೆ ಐತಿ ಅಂದ್ರೆ ಅದನ್ನ ಚಲ್ ಬಿಡಾಕಂದ್ರೂ ಆಗಂಗಿಲ್ಲ. ಸೊ ಅವರಿಗೆ ಬಹಳ ತ್ರಾಸ ಆಗತ್ತಿದ್ರು, ಬಿಕಾಸ್ ಇನ್ಕಮ್ ಆಗಕತ್ತಿದ್ದಿಲ್ಲ. ಎಷ್ಟು ಅವರು ಕಷ್ಟ ಪಡ್ಲಿಕ್ಕತ್ತಿದ್ರು ಮತ್ತೆ ಏನ್ ಖರ್ಚು ಮಾಡಕತ್ತಿದ್ರು, ಆ ಖರ್ಚದವರಿಗೆ ಲಾಭದಲ್ಲಿ ರಿಟರ್ನ್ಸ್ ಬರಾಕತ್ತಿದ್ದಿಲ್ಲ. ಸೊ ದೆನ್ ಆಲ್ ಆಫ್ ದೆಮ್ ದೇ ವೆಂಟ್ ಟುಗೆದರ್ ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂಡ್ ದೇ ಟೋಲ್ಡ್ ದೆಮ್ ದೇರ್ ಮಿಸರಿ. ಅವ್ರದ್ದೇನು ಸಮಸ್ಯೆ ಇತ್ತು ಅದನ್ನು ಅವ್ರಿಗೆ ಹೇಳಿದ್ರು. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಏನ್ ಹೇಳಿದ್ರು, ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಅನ್ನು ಮಾಡ್ರಿ, ಒಂದು ಕೋಆಪರೇಟಿವ್ ಸೊಸೈಟಿವನ್ನು ಫಾರ್ಮ್ ಮಾಡಿ. ಅವಾಗ ಆಗಿನ ಕಾಲದಾಗ ಇಷ್ಟೆಲ್ಲ ಎಜುಕೇಶನ್ ಇದ್ದಿದ್ದಿಲ್ಲ ನೋಡ್ರಿ. ಆಲ್ ಆರ್ ಅಗೇನ್ ಫಾರ್ಮರ್ಸ್. ಸೊ ಅಗೇನ್ ದೇ ವರ್ ಲ್ಯಾಕಿಂಗ್ ದ ನಾಲೆಜ್, ಟೆಕ್ನಿಕಲ್ ನಾಲೆಜ್. ನೋಡ್ರಿ, ಟೆಕ್ನಿಕಲ್ ನಾಲೆಜ್ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಹಾಲ ಕೆಟ್ಟು ಹೋಗುವಂತ ಪದಾರ್ಥ ಇರ್ತೈತಿ. ಓಕೆ, ಅದನ್ನು ಸರಿಯಾಗಿ ಪ್ರೊಸೆಸ್ ಮಾಡಲಿಲ್ಲ ಅಂದ್ರೆ ಒಂದ ದಿನದಲ್ಲಿ ಅದು ಕೆಟ್ಟು ಬಿಡ್ತೈತಿ. ಸೊ ಹಾಗಾಗಿ ಅದನ್ನ ಪ್ರೊಸೆಸಿಂಗ್ ಮಾಡೋದು, ಪ್ಯಾಕೇಜಿಂಗ್ ಮಾಡೋದು, ಸ್ಟೋರೇಜ್ ಮಾಡೋದು, ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಅಷ್ಟೇನು ಸರಳ ಕೆಲಸ ಇಲ್ಲ. ಅದಕ್ಕಾಗಿ ನಿಮಗೆ ಸಂಪೂರ್ಣ ಟೆಕ್ನಿಕಲ್ ನಾಲೆಜ್ ಬೇಕು. ಅದರ ಜೊತೆಯಲ್ಲಿ ಎಕನಾಮಿಕಲ್ ನಾಲೆಜ್ ಬೇಕು. ಎಲ್ಲ ಏನೇನು ಜ್ಞಾನ ಸಂಬಂಧಿತ ಎಲಿಮೆಂಟ್ಸ್ ಅದಾವ, ಅವು ಎಲ್ಲ ಜ್ಞಾನ ಇದ್ದಾಗ ಮಾತ್ರ ನೀವು ಯಾವುದೇ ಒಂದು ಸಣ್ಣ ಪುಟ್ಟ ವಿಲೇಜ್ ಇಂಡಸ್ಟ್ರಿ ಹಾಕ್ಲಿಕ್ಕೆ ಸಾಧ್ಯತೆ ಆಗ್ತೈತಿ. ಸೊ ಅಗೇನ್ ಎಲ್ಲ ರೈತರುಗಳು ಏನಾಯ್ತು, ಟೆನ್ಷನ್ ನಲ್ಲಿ ಬಂದ್ರು. ಸೊ ಅವಾಗ ಅವ್ರಿಗೆ ಒಬ್ರು ಇದ್ರ ಇಂಡಸ್ಟ್ರೀಸ್ ಬಗ್ಗೆ ಹೇಳ್ತೀನಿ ನಿಮಗೆ ಮುಂದೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ಅವ್ರು ಏನ್ ಚಾಲು ಮಾಡಿದ್ರು ನೋಡ್ರಿ, ವೈಟ್ ರೆವಲ್ಯೂಷನ್. ಭಾರತ ದೇಶದಲ್ಲಿ 3 ರೆವಲ್ಯೂಷನ್ ಬಹಳ ಪ್ರಮುಖ ಅದಾವು. ವೈಟ್ ರೆವಲ್ಯೂಷನ್, green revolution and blue revolution. White revolution is related with the production of milk. Green revolution is related with the production of the crops, and blue revolution is related with the production of the marine life, means fishes and all. Okay, so you ಮೂರುದ್ನ ಈಗ ಸದ್ಯನೂ ಇದರ ಅವಶ್ಯಕತೆ ಐತೆ ನೋಡ್ರಿ. Those who are vegetarians, okay, India is by large vegetarian, we do not consume meat, but it can be exported to the foreign countries. Now previous one class nalli niಮಗೆ ಹೇಳಿದೆ ನೋಡಿ, that ಏನ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಇರ್ತಾವ, ಸನ್ ಡ್ರೈಡ್ ಟೊಮೆಟೋಸ್ ಅದಾವು, ಅಥವಾ ಇಂಥ ಬಹಳಷ್ಟು ಫುಡ್ ಪ್ರಾಡಕ್ಟ್ಸ್ ಅದಾವು. ಯಾವುದ್ರ ಬಗ್ಗೆ ನೀವು ಜ್ಞಾನ ಪಡ್ಕೊಂಡು ಒಂದು ಸ್ಮಾಲ್ ಇಂಡಸ್ಟ್ರಿ ಹಾಕಿ ಅದನ್ನ ಪ್ರೊಸೆಸಿಂಗ್ ಮಾಡಿ ಫಾರಿನ್ ತನಕ ಅದನ್ನ ನೀವು ಮಾರ್ಬೋದು. ಯಾಕಂದ್ರೆ ಫಾರಿನ್ ಅಲ್ಲಿ ಅದಕ್ಕೆ ಸಿಕ್ಕಾಪಟ್ಟಿ ಡಿಮಾಂಡ್ ಐತಿ. ಓಕೆ, ಇನ್ನು ಈಗ PUC ಫಸ್ಟ್ ಇಯರ್ ಬಂದಿರಿ, ಹೆಂಗೆ ಮುಂದೆ ಹೋಗ್ತೀರಿ ಎಲ್ಲ ನಾಲೆಜ್ ನಿಮಗೆ ಸಿಗ್ತೈತಿ. ಸೊ ಅವಾಗ ಏನಾಯ್ತು ನೋಡ್ರಿ, 1946ದಲ್ಲಿ ಅವ್ರೆಲ್ಲರೂ ಕೂಡಿಸಿ ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಅನ್ನು ಚಾಲು ಮಾಡಿದ್ರು. ಸೊ ಚಾಲು ಮಾಡಿದ ನಂತರ ಅಮೂಲದ ಸ್ಥಾಪನೆ ಆಯಿತು. ಅಂಡ್ ಅದನ್ನ ಯಾರು ಮ್ಯಾನೇಜ್ ಅಂದ್ರೆ ನಿರ್ವಹಣೆ ಯಾರು ಮಾಡ್ಲಿಕ್ಕತ್ತಿದ್ರು, ಇಟ್ ವಾಸ್ ಮ್ಯಾನೇಜ್ ಬೈ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್. ಓಕೆ, ಸೊ ಸಂಕ್ಷಿಪ್ತದಲ್ಲಿ ನಾವು ಅದನ್ನ GCMMF ಅಂತ ಕರೀತೀವಿ. ಯಾಕಂದ್ರೆ ಅವ್ರ ಕಡೆ ಅಷ್ಟು ನಾಲೆಜ್ ಇದ್ದಿದ್ದಿಲ್ಲ ನೋಡಿ. ಸೊ ಅದಕ್ಕೆ ಮ್ಯಾನೇಜ್ಮೆಂಟ್ ಅವ್ರು ನೋಡ್ಕೊಂಡ್ರು. ಅಮೂಲ್ ಇಸ್ ಬೇಸ್ಡ್ ಇನ್ ಆನಂದ್. ಒಂದು ಸಣ್ಣ ಹಳ್ಳಿ ಇತ್ತು ಆಗ, ಈಗಂದ್ರೆ ಒಂದು ದೊಡ್ಡ ಸಿಟಿ ಆಗಿಬಿಟ್ಟಿದೆ. ನೀವು ಬೇಕಾದ್ರೆ ಗೂಗಲ್ ಮಾಡ್ಬೋದು. ಇವತ್ತು ನನ್ನ ಕ್ಲಾಸ್ದಾಗ ಇದ್ರ ಒಂದು ಲಿಂಕ್ನು ಹಾಕ್ತೀನಿ ನೋಡ್ರಿ. ಓಕೆ, ಸೊ ಅದನ್ನ ಕ್ಲಿಕ್ ಮಾಡಿ ನೀವು ಅಮೂಲದ ಸ್ಟೋರಿ ಅದ್ರಾಗ ನೋಡ್ಬೋದು. ಹ್ಯಾಸ್ ಬೀನ್ ಅ ಸ್ಟರ್ಲಿಂಗ್ ಎಕ್ಸಾಂಪಲ್. ಸೊ ಅಮೂಲದನ್ನ ಕೇಸ್ ಸ್ಟಡಿ ಯಾಕೆ ತಗೊಂಡ್ವಿ? ಇದು ಒಂದ ಕೋಆಪರೇಟಿವ್ ಸೊಸೈಟಿ ಐತಿ ಇಲ್ಲ, ರಗಡ ಅದಾವ, ಬಹಳಷ್ಟು ಅದಾವ. ಲಿಜನ್ ಪಾಪಡನು ಒಂದು ಹ್ಯೂಜ್ ವುಮನ್ ಎಂಟರ್ಪ್ರೆನ್ಯೂರ್ಸ್ ಅದ ಕೋಆಪರೇಟಿವ್ ಸೊಸೈಟಿದಲ್ಲಿ ಬಿಗ್ ಎಕ್ಸಾಂಪಲ್ ಐತಿ. ಬಟ್ ವೈ ವಿ ಟುಕ್ ದ ಕೇಸ್ ಸ್ಟಡಿ ಆಫ್ ಅಮೂಲ್? ಬಿಕಾಸ್ it is the sterling example of a cooperative organization's success in the long term. Okay, so it's almost now more than 70 years, and you all know that Amul is one of the hugest brand. Sadhe Amulada market share 86% ಐತಿ. What it means that ಇಡೀ ಭಾರತದಲ್ಲಿ ಅವ್ರು ಏನು ಪ್ರಾಡಕ್ಟ್ ಅನ್ನು ಮಾಡ್ಲಿಕ್ಕತ್ತಾರ, ಇಡೀ ಏನು ಮಾರ್ಕೆಟ್ ಶೇರ್ ಇರ್ತೈತಿ, in that Amul holds 86%. So you just imagine that how much profit they might be generating. ಈಗ ಸಣ್ಣಂಗೆ ಬೇರೆ ಬ್ರ್ಯಾಂಡ್ಸ್ಗಳು ಬರಲಿಕ್ಕತ್ತಾವ, ಬಟ್ ಇನ್ನು ತನಕ ಅವ್ರು ಅಮೂಲಿಗೆ ಕಾಂಪಿಟೇಷನ್ ಅನ್ನು ಕೊಡ್ಲಿಕ್ಕಾಗಿಲ್ಲ. ಬಿಕಾಸ್ ಅಮೂಲ್ is the taste of India. Okay, the Amul pattern has established itself as a
whole India will develop. Development is into rural India, not into urban India. So when the rural ಹಳ್ಳಿಗಳು ಯಾವಾಗ ಸ್ಟ್ರಾಂಗ್ ಆಗ್ತಾವ ಅವಾಗನೇ ಇಡೀ ಭಾರತ ದೇಶ ಏನಾಗ್ತೈತಿ ಸ್ಟ್ರಾಂಗ್ ಆಗ್ತೈತಿ. ಹಳ್ಳಿಗಳಿಗೆ ಸ್ಟ್ರಾಂಗ್ ಮಾಡೋರು ಯಾರು? ನೀವು ಯೂತ್. ಜ್ಞಾನ ಪಡ್ಕೋರಿ, ಮಾಹಿತಿಯನ್ನು ಗಳಿಸ್ರಿ, ಮತ್ತು ಅದನ್ನು ಉಪಯೋಗ ಮಾಡಿ ಚಲೋ ವ್ಯವಹಾರ ಬಿಸ್ನೆಸ್ ಅನ್ನು ಮಾಡಿ. ಅಲ್ಟಿಮೇಟ್ಲಿ ನೀವು ಬೆಳಿತೀರಿ, ನಿಮ್ಮ ಏರಿಯಾದವ್ರು ಎಲ್ಲರೂ ಬೆಳಿತಾರೆ. ಓಕೆ, ಸೊ ಇನ್ನೂ ಒಂದು ಏನು ಹೇಳ್ತಾರೆ ನೋಡ್ರಿ, ಅಮೂಲ್ ಹ್ಯಾಸ್ ಸ್ಪರ್ಡ್ ದ ವೈಟ್ ರೆವಲ್ಯೂಷನ್. ಸೊ ಅಮೂಲ್ದಿಂದ ಏನಾಯ್ತು ನೋಡ್ರಿ, ವೈಟ್ ರೆವಲ್ಯೂಷನ್ ಅದ ಸ್ಥಾಪನೆ ಆಗಿದೆ. ಬಿಕಾಸ್ ದಿಸ್ ವಾಸ್ ದ ಫಸ್ಟ್ ಇಂಡಿಯನ್ ಡೈರಿ ರನ್ ಅಂಡ್ ಮ್ಯಾನೇಜ್ಡ್ ಬೈ ಇಂಡಿಯನ್ಸ್. ದಟ್ ಟೈಮ್ ಬ್ರಿಟಿಷರ್ಸ್ ವರ್ ದೇರ್, ದೇ ವರ್ ಓನ್ಲಿ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. It is also the world's, please understand this, world's biggest vegetarian cheese brand. ನಾವು ಏನೆಲ್ಲ ಪಿಜ್ಜಾದಲ್ಲಿ ಚೀಸ್ ಹಾಕಿ ತಿಂತೀವಿ, ಸೊ ಅದು ವೆಜ್ ನಾನ್ ವೆಜ್ ಎರಡು ಪ್ರಕಾರದ ಇರ್ತೈತಿ. ನಿಮಗೆ ಗೊತ್ತೇ ಇಲ್ಲ ಅವಾಗ ಬ್ಯಾಕ್ಟೀರಿಯಾ ಹಾಕಿ ಅದನ್ನು ಮಾಡಿರ್ತಾರೋ. ಸೊ ಭಾರತದ ಇದು ಒಂದ ಕಂಪನಿ ಐತಿ ಯಾವುದು ವೆಜಿಟೇರಿಯನ್ ಚೀಸ್ ತಯಾರು ಮಾಡ್ತೀವಿ. ಓಕೆ, ಸೊ ಇಟ್ಸ್ ವೆರಿ ಫೇಮಸ್. ಫಾರಿನ್ ಕಂಟ್ರೀಸ್ ದಲ್ಲಿನೂ ಇವ್ರದ್ದು ಸಿಕ್ಕಾಪಟ್ಟಿ ಎಕ್ಸ್ಪೋರ್ಟರ್ ಐತಿ. ಸೊ ಈ ಹುಡುಗಿ ನಿಮಗೆಲ್ಲರಿಗೂ ನೆನಪಿರಬೇಕು. ಸೊ ಇಟ್ ಈಸ್ ಅ ಬ್ರ್ಯಾಂಡ್. ಓಕೆ, ಅಕ್ಕಿ ಏನಾಗಿರ್ತಾವ, ಬ್ರ್ಯಾಂಡ್ ಆಗಿರ್ತಾವ. ಸೊ ವಾಟ್ ಈಸ್ ಅಮೂಲ್? ಅಮೂಲ್ ಇಸ್ ದ ಟೇಸ್ಟ್ ಆಫ್ ಇಂಡಿಯಾ. ಸೊ ಇಲ್ಲಿ ಏನ್ ಹೇಳ್ಯಾರ ನೋಡ್ರಿ, ಇನ್ನ ಜಸ್ಟ್ ನಿಮಗೆ ಏನ್ ಹೇಳಿದ್ನಿ ಅದರ ರಿಪೀಟ್ ಆಗೈತಿ. ಜಸ್ಟ್ ಅದರ ಟರ್ನ್ ಓವರ್ ಬಿಸ್ನೆಸ್ ಬಗ್ಗೆ ನೋಡೋಣ. ದ ಕೈರಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಯೂನಿಯನ್ ಲಿಮಿಟೆಡ್, ಪಾಪ್ಯುಲರ್ಲಿ ನೋನ್ ಆಸ್ ಅಮೂಲ್ ಡೈರಿ. ಓಕೆ, ಆನಂದ್ ಏನೋ ಒಂದು ಹಳ್ಳಿ ಇತ್ತು, ಅದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಿತ್ತು ನೋಡ್ರಿ, ಕೈರಾ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಿತ್ತು. ಈಗ ನೀವು ಮಹತ್ವದ ಅಂಕಿ ನೋಡಬೇಕು. ಈಸ್ ಅ $500 million. ಎಲ್ಲ ಮುದ್ದು ಮಕ್ಕಳಿಗೆ ಕಳಕಳಿ ವಿನಂತಿ, henceforth you should be able to read the numerical terms into dollars and international number system. ನೋಡ್ರಿ, ನಾವು ಏನು ಲ್ಯಾಕ್ ಅಂಡ್ ಕ್ರೋರ್ಸ್ ಕಲೀಲಿಕ್ಕತ್ತೀವಿ, ಇಟ್ಸ್ ಅ ಇಂಡಿಯನ್ ನಂಬರ್ ಸಿಸ್ಟಮ್. ಬಟ್ ಯಾವಾಗ ನೀವು ಒಂದು ಮಲ್ಟಿನ್ಯಾಷನಲ್ ಅಲ್ಲಿ ಕೆಲಸ ಮಾಡ್ತೀವಿ ಅಥವಾ ಯಾವುದೇ ಒಂದು ದೊಡ್ಡ ಕಂಪನಿದಲ್ಲಿ ಕೆಲಸ ಮಾಡ್ತೀವಿ, ಅವ್ರದ್ದೇನು ಬ್ಯಾಲೆನ್ಸ್ ಶೀಟ್ಸ್ ಅದಾವು ಅಥವಾ ಏನು ಸ್ಟೇಟ್ಮೆಂಟ್ಸ್ ಅದಾವು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಬೈ ಲಾರ್ಜ್ ದೇ ಪ್ರಿಪೇರ್ ಇಟ್ ಇನ್ ಟು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಓಕೆ, ನೀವು ಎಲ್ಲರೂ ಸ್ಕೂಲ್ದಲ್ಲಿ ಇದನ್ನು ಕಲ್ತೀರಿ, ಮಿಲಿಯನ್ ಅಂಡ್ ಬಿಲಿಯನ್ ದಲ್ಲಿ. ಓಕೆ, ಸೊ ಅದು ಒಂದಾಯಿತು. ಎರಡನೇದು, ನಾವು ಎಲ್ಲರೂ US ಡಾಲರ್ಸ್ ಅದನ್ನ ನೋಡ್ತೀವಿ, ಇಂಡಿಯನ್ ರುಪೀದಲ್ಲಿ ನೋಡಂಗಿಲ್ಲ. ಸೊ ವೆನ್ ಯು ಆರ್ ಅ ಕಾಮರ್ಸ್ ಸ್ಟೂಡೆಂಟ್, ಅದರೊಳಗೂ PUC ಫಸ್ಟ್ ಇಯರ್ದಾಗ ಅದಿರಿ, you should develop this habit of understanding the numerical terms into US dollar. Now why only US dollar? ಯಾಕೆ ನಾವು ಆಸ್ಟ್ರೇಲಿಯನ್ ಡಾಲರ್ ತಗೊಳ್ಳಂಗಿಲ್ಲ ಅಥವಾ ಬೇರೆ ಯಾವುದೇ ಯುರೋಪಿಯನ್ ಯೂರೋ ತಗೊಳ್ಳಂಗಿಲ್ಲ? ಬಿಕಾಸ್ ದ ವರ್ಲ್ಡ್ ಟ್ರೇಡ್, ಏನು ಇಡೀ ವಿಶ್ವದ ವ್ಯಾಪಾರ ಐತಿ, ಅದು ಯಾವ ಕರೆನ್ಸಿದಲ್ಲಿ ಆಗ್ತೈತಿ? US ಡಾಲರ್ದಲ್ಲಿ ಆಗ್ತೈತಿ. ಓಕೆ, ಸೊ ಅಮೂಲ್ ಡೈರಿ ವ್ಯಾಪಾರ ಎಷ್ಟು ನೋಡ್ರಿ, ಟರ್ನ್ ಓವರ್ ಅಂದ್ರೆ ಸೇಲ್ಸ್, ಇಟ್ ಈಸ್ $500 million. ಓಕೆ, ಸೊ 1 million is equal to 10 lakh. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅದು ಎಷ್ಟು ಆಗ್ತೈತೆ ಅಂತ. ಸೊ it is an institution built up with a network of over 10,000 village cooperative societies. ಸೊ ಪ್ರತಿ ಒಂದು ಹಳ್ಳಿದಲ್ಲಿ ಅವ್ರು ಏನ್ ಮಾಡ್ಯಾರ ಅಂದ್ರೆ ಒಂದೊಂದು ಕೋಆಪರೇಟಿವ್ ಸೊಸೈಟಿ ಚಾಲೂ ಮಾಡ್ಯಾರ. ಆ ಎಲ್ಲ ಕೋಆಪರೇಟಿವ್ ಸೊಸೈಟೀಸ್ ಕೂಡಿಸಿ ಏನಂತೈತಿ, ಒಂದು ಅಮೂಲ್ ಆರ್ಗನೈಸೇಷನ್ ಆಗ್ತೈತಿ. ಹಂಗಾದ್ರೆ ಎಷ್ಟು ರೈತರು ಇದ್ರಾಗಿರ್ಬೋದು ನೋಡ್ರಿ, ಅಂಡ್ 5 lakh plus members. ಸೊ ವಿಚಾರ ಮಾಡಿ ನೋಡ್ರಿ, ಇದರಿಂದ ಎಲ್ಲರಿಗೂ ಎಷ್ಟು ಅಭಿವೃದ್ಧಿ ಆಗ್ತೈತಿ. ಓಕೆ, ದೋಸ್ ಹೂ ಆರ್ ಕಮಿಂಗ್ ಫ್ರಮ್ ರೂರಲ್ ಏರಿಯಾ, ಹಳ್ಳಿದಿಂದ ಯಾರು ಬರ್ಲಿಕ್ಕತ್ತೀರಿ, ಇವತ್ತು ಒಂದಿನ ಸ್ವಲ್ಪ ಪೆನ್ ಪೇಪರ್ ತಗೊಂಡು ಲೆಕ್ಕ ಹಾಕಿ, ದಟ್ ಒಂದು ತಿಂಗಳಲ್ಲಿ ಎಷ್ಟು ಹಾಲದ ಉತ್ಪಾದನೆ ಆಗ್ತೈತಿ, ಒಂದು ತಿಂಗಳಲ್ಲಿ ಎಷ್ಟು ಆಗ್ತೈತಿ, ಮತ್ತು ಅದ್ರ ನಿಮಗೆ ಏನು ರೇಟ್ ಸಿಗ್ತೈತಿ. ಓಕೆ, ಸೊ ಇಫ್ ಯು ಫೋಕಸ್ ಆನ್ ದಿಸ್, ಓಕೆ, ದಿಸ್ ಇಸ್ ಫಾರ್ ಅಸ್ ಡೈರಿ ಬಿಸ್ನೆಸ್, ಇಟ್ ಹ್ಯಾಸ್ ಹ್ಯೂಜ್ ಪ್ರಾಫಿಟ್ ಮಾರ್ಜಿನ್. ಓಕೆ, ಯು ಶುಡ್ ಅಂಡ್ ಮಸ್ಟ್ ಥಿಂಕ್ ಎನಿ ವರ್ಕ್ ಈಸ್ ನಾಟ್ ಅ ಸ್ಮಾಲ್ ವರ್ಕ್. ದ ಓನ್ಲಿ ಥಿಂಗ್ ಈಸ್ ಯು ಶುಡ್ ನೋ ಟು ಮ್ಯಾನೇಜ್ ಇಟ್ ರೈಟ್ಲಿ, ಪ್ರಾಪರ್ಲಿ, ಎಥಿಕಲಿ. ನೈತಿಕತೆಯನ್ನು ಮರಿಬಾರ್ದು ನೋಡ್ರಿ ಯಾವುದೇ ವ್ಯಾಪಾರದಲ್ಲಿ. So now this is managed by Apex Cooperative Organization, Gujarat Cooperative Milk Marketing Federation Limited, which today is jointly owned by 2.41 million milk producers. So ಇದು ಮಹತ್ವದ ಮಾತು. ಓಪನ್
ಎಲ್ಲರಿಗೂ ಲಾಭ ಆಗ್ತೈತಿ ಅಂಡ್ ಇನ್ ರಿಟರ್ನ್ ಸೊಸೈಟಿಗೂ ಲಾಭ ಆಗ್ತೈತಿ. ಸೊ ಎಷ್ಟು ಮೆಂಬರ್ಸ್ ಅದಾರ ನೋಡ್ರಿ ಇಲ್ಲಿ 2.41 million. ಆಸ್ ಅಗೇನ್ ಐ ಟೋಲ್ಡ್, henceforth you should be able to understand the numbers into international number system. Milk producers, so ಯಾರು ಹಾಲು ಉತ್ಪಾದಕರು ಇರ್ತಾರೋ ನೋಡ್ರಿ, ಗುಜರಾತ್ದಾಗ ಅಂದ್ರೂ ಅಂತ ಎಷ್ಟೊಂದು ಹಳ್ಳಿ ಅದಾವು, ಎಷ್ಟೊಂದು ಮನಿಗಳು ಅದಾವು, ಎಲ್ಲರ ಮೇನ್ ಬಿಸ್ನೆಸ್ ಅನ್ನ ಏನೈತಿ, that they should provide the milk to this Amul factory, okay, in Gujarat, India. Now again ಇದು ಏನು ಬರೆಯೋದು ಅವಶ್ಯಕತೆ ಇಲ್ಲ, it's only for your knowledge purpose. ಕೇಸ್ ಸ್ಟಡಿ ಕೊಡೋದ್ರಿಂದ ಏನ್ ಲಾಭ ಆಗ್ತೈತಿ ನೋಡ್ರಿ, ನಿಮಗೆ ಒಂದು ರಿಯಲ್ ಐಡಿಯಾ ಸಿಗ್ತೈತಿ. ಹೌದಪ್ಪ, ಇಂಥದ್ದು ಒಂದು ಬ್ರ್ಯಾಂಡ್ ಐತಿ, ಇಂಥದ್ದು ಒಂದು ಫ್ಯಾಕ್ಟರಿ ಅಥವಾ ಇಂಡಸ್ಟ್ರಿ ಐತಿ, ಯಾವುದು ಈ ಪ್ರಕಾರದ ವ್ಯವಹಾರದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೈತಿ. ದೇ ಆರ್ ರನ್ನಿಂಗ್ ಅಂಡ್ ಮ್ಯಾನೇಜಿಂಗ್ ದ ಬಿಸ್ನೆಸಸ್ by using this form of business, which for cooperative organization or cooperative society. ಈಗ ಇಷ್ಟೆಲ್ಲ ತಿಳಿದ ಮೇಲೆ let us understand what is the meaning of cooperative society. ನೋಡ್ರಿ, ಯಾವಾಗಲೂ ಕ್ಲಾಸ್ ಅನ್ನು ಅಟೆಂಡ್ ಮಾಡ್ತೀರಿ, ನಿಮ್ದು ಬಿಹೇವಿಯರ್ ಈಗ ನೋಡ್ರಿ ಮನೆಯಾಗ ಅದೀರಿ, ಸೊ ನಮ್ಗೆ ಗೊತ್ತಿಲ್ಲ ನೀವು ಹೆಂಗೆ ಕುಂತು ಓದಾಕತ್ತೀರೋ, ಮಕ್ಕೋತ ಒಂದು ಯೂಟ್ಯೂಬ್ ವಿಡಿಯೋ ನೋಡಾಕತ್ತೀರಿ, ಹಂಗ ನೋಡಾಕತ್ತೀರಿ, ಹಂಗೆ ಮಾಡಬೇಡ್ರಿ. ಯಾವಾಗ ವಿಡಿಯೋ ನೋಡ್ತೀರಿ ಅಗದಿ ಶಿಸ್ತದಿಂದ ಟೇಬಲ್ ಕುರ್ಚಿ ಮೇಲೆ ಅಥವಾ ಒಂದು ಪ್ರಾಪರ್ ಸ್ವಚ್ಛ ಜಾಗದಲ್ಲಿ ಕುಂತು ಫ್ರೆಶ್ ಆಗಿ ಏನ್ ಪಾಠವನ್ನು ಹೇಳಿಕತ್ತಾರೋ ಕ್ಲಾಸ್ ರೂಮ್ ಆಗಿ ಕೂತೀರಿ, ಅದೇ ಭಕ್ತಿದಿಂದ ಅದನ್ನ ಕೇಳಬೇಕು. ಓಕೆ, ಅದರಿಂದ ಏನಾಗ್ತೈತಿ, ನಿಮಗೆ ಅದ್ರ ಜ್ಞಾನ ಸಿಗ್ತೈತಿ. ಸೊ ನಾವು ನೋಡೋ ಸಲುವಾಗಿ ನೋಡಾಕತ್ತೀರಿ, ಹಂಗೆ ಮಾಡಬೇಡ್ರಿ. ಇವು ಎಲ್ಲ ಕ್ಲಾಸಸ್ಸಿಗೆ ರೆಗ್ಯುಲರ್ ಕ್ಲಾಸ್ ಅಂತ ತಿಳ್ಕೊರಿ, ಏನೇನು ಹೋಮ್ವರ್ಕ್ ಹೇಳ್ಯಾರು ರೆಗ್ಯುಲರ್ ಆಗಿ ಮಾಡ್ರಿ. ಕೊನೆಗೆ ಭವಿಷ್ಯ ಯಾವ್ದೈತಿ ನೋಡ್ರಿ, ನಿಮ್ದೈತಿ. ನಮ್ಮ ಭವಿಷ್ಯ ಅಂತ ನಾವು ಮಾಡ್ಕೊಂಡೀವಿ, ನಿಮ್ಮ ಭವಿಷ್ಯ ಇನ್ನು ನೀವು ಮಾಡೋದೈತಿ. ಓಕೆ, ಸೊ ಶಿಸ್ತತೆಯಿಂದ ಹೋದ್ರಿ, ಏನೇನು ಹೋಮ್ವರ್ಕ್ ಕೊಟ್ಟಾರು ಬರೀರಿ, ಅವತ್ತಿಂದ ಅವತ್ತನ್ನ ಬೈ ಹಾರ್ಟ್ ಹಾಕ್ರಿ. ಓಕೆ, ಕೊನೆಗೆ ನಿಮ್ಗೆ ಏನಾಗ್ತೈತಿ, ಪ್ರೆಷರ್ ಕಮ್ಮಿ ಆಗ್ತೈತಿ. ಕೊರೋನಾ ಐತಿ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಆಲ್ರೆಡಿ 6 ತಿಂಗಳು ಆಯ್ತು ಮನೆಯಾಗದೀವಿ, ಇಷ್ಟೆಲ್ಲ ಕಷ್ಟಪಟ್ಟು ಟೀಚರ್ಸ್ ನಿಮ್ ಸಲುವಾಗಿ ಮಾಡಕತ್ತಾರಂದ್ರೆ ಅದ್ರ ಸದುಪಯೋಗ ಮಾಡ್ಕೊಳ್ಳಿ. ಓಕೆ, so let us understand the meaning. The word cooperative means working together. So what is the basic quality that is required for any cooperative society? You should have the ability to work with people together, okay, with others for a common purpose. What will be the common purpose for any business form? For any business form, the common purpose is to earn profit ultimately. So to earn profit, many people, millions of people, millions means lakhs of people will come together to do that particular type of business. So that itself is called as cooperative. The cooperative society is compulsorily, understand the word compulsorily. See, before this we have understood the partnership business. There it was not compulsory to register it. In sole trading concern, we do not have any such kind of rule only. Okay, but here, if you are planning to start any cooperative society, then it has to be compulsorily registered under the Cooperative Societies Act 1912. Okay. ಸಹಕಾರ ಎಂಬ ಪದದ ಅರ್ಥವೇನೆಂದರೆ ಸಾಮಾನ್ಯ ಉದ್ದೇಶಕ್ಕಾಗಿ ಒಟ್ಟಾಗಿ ಮತ್ತು ಇತರರೊಂದಿಗೆ ಕಾರ್ಯನಿರ್ವಹಿಸುವುದು. ಸೊ ಸಹಕಾರ ಈ ಶಬ್ದದ ಅರ್ಥನೇ ಏನೈತೆ ನೋಡ್ರಿ, ದಟ್ ಸಾಮಾನ್ಯ ಉದ್ದೇಶಕ್ಕಾಗಿ ಯಾವುದೇ ಬಿಸ್ನೆಸ್ ಸಾಮಾನ್ಯ ಉದ್ದೇಶ ಏನಿರ್ತೈತಿ, ವಾಟ್ ವಿಲ್ ಬಿ ದ ಕಾಮನ್ ಗೋಲ್, ಟು ಅರ್ನ್ ಪ್ರಾಫಿಟ್, ಲಾಭವನ್ನು ಗಳಿಸುವುದು. ಸೊ ಆ ಲಾಭವನ್ನು ಗಳಿಸಲಿಕ್ಕೆ ನೀವು ಲಕ್ಷಾಂತರ ಮಂದಿ ಜೋಡಿ ಒಟ್ಟಾಗಿ ಏನ್ ಮಾಡಬೇಕು, ಕಾರ್ಯವನ್ನು ನಿರ್ವಹಿಸಬೇಕು, ಕೆಲಸವನ್ನು ಮಾಡಬೇಕು. ಓಕೆ, ಅದನ್ನ ನಾವು ಏನಂತ ಕರಿತೀವಿ, ಸಹಕಾರಿ ಸಂಘಗಳು ಅಂತ ಕರಿತೀವಿ. ಸಹಕಾರ ಸಂಘಗಳ ಕಾಯ್ದೆ 1912ರ ಅನ್ವಯ ಪ್ರತಿಯೊಂದು ಸಹಕಾರ ಸಂಘವು ಕಡ್ಡಾಯವಾಗಿ, ಮಹತ್ವದ ಶಬ್ದ ಏನು ಅಂಡರ್ಲೈನ್ ಮಾಡ್ಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ, ಕಡ್ಡಾಯವಾಗಿ. ಇದಕ್ಕಿಂತ ಮೊದಲು ನಾವು ಪಾಲುದಾರಿಕೆ ವ್ಯವಹಾರ ನೋಡ್ರಿ, ಅಲ್ಲಿ ಅದರ ನೋಂದಣೀಕರಣ ಕಡ್ಡಾಯ ಇದ್ದಿದ್ದಿಲ್ಲ, ಐಚ್ಛಿಕಿತ್ತು. ಅದೇ ರೀತಿಯಿಂದ ಏಕ ವ್ಯಕ್ತಿ ವ್ಯವಹಾರವನ್ನು ನೋಡ್ಕೊಂಡೇವೆ, ಅಲ್ಲಿ ಯಾವ ಪ್ರಕಾರದ ಹಂತಪರಿ ರಿಜಿಸ್ಟ್ರೇಷನ್ ವರ್ಕ್ ಇಲ್ಲ. ಬಟ್ ಯಾವಾಗ ನಾವು ಸಹಕಾರಿ ಸಂಘಗಳು ಅಂತ ಹೇಳ್ತೀವಿ, ದ ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ. ಓಕೆ, ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತು. ಈಗ ಇದರ
write this. But if they ask what is the definition of cooperative organization or cooperative society, you should write this. Okay? ನೋಡ್ರಿ ಯಾವಾಗ ನಿಮಗ ಸಹಕಾರದ ಅರ್ಥವನ್ನು ಕೇಳ್ತಾರೋ ನೀವು ಪ್ರೀವಿಯಸ್ ಸ್ಲೈಡ್ ನಲ್ಲಿ ಏನು ಹೋಯಿತು ಅದರ ಬಗ್ಗೆ. ಬಟ್ ಯಾವಾಗ ಸಹಕಾರ ಸಂಘಟನೆಯು ವ್ಯಾಖ್ಯಾನವನ್ನು ನೀಡ್ರಿ ಅಥವಾ ಅಂದರೆ ಏನು ಅಂತ ಹೇಳಿದಾಗ ಕಡ್ಡಾಯವಾಗಿ ನೀವು ಏನು ಬರೀಬೇಕು, ವ್ಯಾಖ್ಯಾನನ ಬರೀಬೇಕು. ಓಕೆ, ಸೊ ನೋಡ್ಬಿಡೋಣ ನೋಡ್ರಿ ಎಷ್ಟು ವ್ಯಾಖ್ಯಾನ ಅದಾವ, 2 ವ್ಯಾಖ್ಯಾನ ಅದಾವ. ಎವ್ರಿ ಟೈಮ್ ನಾನು ನಿಮಗೆ ಕನಿಷ್ಠ ಎಷ್ಟು ವ್ಯಾಖ್ಯಾನವನ್ನು ಕೊಡ್ತೀನಿ, 2 ವ್ಯಾಖ್ಯಾನ ಕೊಟ್ಟೇ ಕೊಡ್ತೀನಿ. ಯಾಕೆ ನಮಗೆ ಕನಿಷ್ಠ 2 ವ್ಯಾಖ್ಯಾನ ಬೇಕು? ಯಾಕಂದ್ರೆ ಅದರ ಆಧಾರ ಮೇಲೆ ನಾವು ಏನು ಲಕ್ಷಣಗಳನ್ನು ಕಲಿತೀವಿ ಅದು ನಮಗೆ ಸರಿಯಾಗಿ ತಿಳಿಯುತ್ತೆ. Why it is important to learn minimum 2 to 3 definitions? Many of the students might be saying, ಒಂದ ಡೆಫಿನೇಷನ್ ಕೊಟ್ಟರೆ ಸಾಲಾಗಿಲ್ಲ, 2, 3 ಯಾಕೆ ಕೊಡಬೇಕು? ಒಂದ ಕೊಟ್ಟರೆ ಸರಿಯಾಗಿ ಹೋಗ್ತಿಲ್ಲ, ಬೈಪಾಟ್ ಹಾಕಿ ಮುಗಿಸಕ್ ಆಗ್ತೈತಿ, 2 ಕೊಟ್ಟರೆ ಕನ್ಫ್ಯೂಸ್ ಆಗ್ತೈತಿ ಅಂತ ಬಹಳಷ್ಟು ಸ್ಟೂಡೆಂಟ್ಸ್ ನೀವು ಹೇಳ್ತಿರ್ಬೋದು. 2 ಡೆಫಿನೇಷನ್ ತಗೋದ್ರಿಂದ ಏನಾಗ್ತೈತಿ, ನಿಮಗೆ ಎಲ್ಲ ಬೇರೆ ಬೇರೆ ದೃಷ್ಟಿಕೋನ ಸಿಗ್ತಾವ. ಬೇರೆ ಬೇರೆ ದೃಷ್ಟಿಕೋನ ತಗೋದ್ರಂದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತೈತಿ. ಅದಕ್ಕಾಗಿ ಕನಿಷ್ಠ 2 ರಿಂದ 3 ಡೆಫಿನೇಷನ್ ಕಾಯಂ ನೀವು ಏನು ಮಾಡಬೇಕು, ಓದಬೇಕು. ಓಕೆ, so let us take the first definition. Now who has given this definition? It is given by the Indian Cooperative Societies Act 1912. See, in the previous slide only you have understood that the cooperative societies are governed. Governed means what? Managed. They work according to the law of the Indian Cooperative Societies Act. In India, we have a law for almost everything, and each and every business should and must run according to that business law. Okay, so therefore when you all are commerce students, you should and must have the knowledge of these kind of laws, because tomorrow you don't know, you can become a tax practitioner also. You don't know what is there in your future. All you can do is get the knowledge as much as you can. Okay, so this definition that we are seeing right now is given by the Indian Cooperative Societies Act 1912. What it says, let us understand. The cooperative organization is a society which has its objectives for the promotion of economic interests of its members in accordance with cooperative principles. Such a beautiful definition. See, it has almost all the features of any cooperative organization. See, whenever you are learning any definition, how you can memorize it, underline the important words. Ultimately it becomes easier for you. Okay, so the cooperative organization, first of all, it is a society. Why we are using the word society? Because it has large number of members. That's why the word comes society. Okay, which has its objectives for the promotion of economic interest. So ultimately it is clear over here with this word that the business is done for the sake of earning profit, for economic interest, and not only for service. Because if they are doing only service without profit, then it becomes a non-profit organization. That is again a different form of organization. But here their objective is to make economic interest, means to earn money. Whose economic interest they are thinking of? Of its members, those who become the members of the society. Their economic well-being should happen. Now, how should it happen? In accordance with cooperative principles. Okay, the guidelines, the rules, the regulations that have been mentioned into the cooperative society, accordingly it has to function. Okay, now let us understand the same in Kannada. ಸಹಕಾರ ಸಂಘಟನೆಯು ಸಹಕಾರದ ತತ್ವಗಳ ಪ್ರಕಾರ ತನ್ನ ಸದಸ್ಯರ ಆರ್ಥಿಕ ಹಿತಾಸಕ್ತಿಗಳ ಅಭಿವೃದ್ಧಿಗಾಗಿ ತನ್ನ ಉದ್ದೇಶಗಳನ್ನು ಹೊಂದಿರುವ ಒಂದು ಸಂಘವಾಗಿದೆ. ಓಕೆ, ಮಹತ್ವದ ಶಬ್ದಗಳನ್ನು ತಿಳ್ಕೊಳ್ಳಿ. ಆ ಶಬ್ದಗಳನ್ನು ಏನಾಗಿರ್ತಾವ ನೋಡ್ರಿ, ಲಕ್ಷಣಗಳು ಆಗಿರ್ತಾವ. ಸೊ ಎಲ್ಲಕ್ಕಿಂತ ಮೊದಲನೇದಂದ್ರೆ ಏನ್ ನೋಡ್ರಿ, ಇದು ಒಂದು ಸಂಘ ಐತಿ. ಯಾಕೆ ನಾವು ಶಬ್ದವನ್ನು ಉಪಯೋಗ ಮಾಡಕತ್ತೀವಿ ಸಂಘ ಅಂತ? ಯಾಕಂದ್ರೆ ಇಲ್ಲಿ ಬಹಳಷ್ಟು ಸದಸ್ಯರು ಮೆಂಬರ್ಸ್ ಇರ್ತಾರೆ.
ಬಲ ಐತಿ. ಎಷ್ಟು ನೀವು ಒಗ್ಗಟ್ಟಾಗಿರ್ತೀರಿ ಅಷ್ಟು ನೀವು ಶಕ್ತಿವಂತ ಆಗ್ತೀರಿ. ಸೊ ಒಂದು ಕೋಆಪರೇಟಿವ್ ಸೊಸೈಟಿನಲ್ಲಿ ಇದು ಬಹಳ ಮಹತ್ವದ ಐತಿ. ದಟ್ ದೇರ್ ಶುಡ್ ಬಿ ಯೂನಿಟಿ into all the members, okay, because they all have come together for what? For their economic development. ಅವ್ರ ಆರ್ಥಿಕ ಏನಾಗಬೇಕು, ಅಭಿವೃದ್ಧಿ ಆಗಬೇಕು. ಬಟ್ ಈ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಏನ್ ಸಹಕಾರದ ತತ್ವಗಳು ಅದಾವು ಅದನ್ನ ನಾವು ಮರೀಲಿಕ್ಕೆ ಆಗಂಗಿಲ್ಲ. ಸೊ ಈ ಸರ್ಕಾರದ ಏನು ಸಹಕಾರದ ತತ್ವಗಳು ಆಯ್ತು, ನೀತಿಗಳು ಆಯ್ತು, ನಿಯಮಗಳು ಆಯ್ತು, ವಿಧಾನಗಳು ಆಯ್ತು, ಅದು ಎಲ್ಲ ಎಲ್ಲಿ ಸಿಗ್ಬಿಡ್ತಾವು? ಭಾರತೀಯ ಸಹಕಾರ ಸಂಘಗಳ ಕಾಯ್ದೆದಲ್ಲಿ ಅವರಿಗೆ ಸಿಗ್ಬಿಡ್ತಾವು. ಸೊ ಕಡ್ಡಾಯವಾಗಿ ಪ್ರತಿ ಒಂದು ಸಹಕಾರ ಸಂಘಟನೆ ಏನಾಗಬೇಕು, ಇದರಲ್ಲಿ ನೋಂದಣೀಕರಣ ಆಗಬೇಕು. ಮತ್ತು ಇದರಲ್ಲಿ ಅವರಿಗೆ ಏನು ವಿಧಾನಗಳನ್ನು ಹೇಳಿರ್ತಾರೆ ಅದರ ತಕ್ಕಂಗೆ ಅವ್ರ ಕಾರ್ಯವನ್ನು ನಿರ್ವಹಿಸಬೇಕು. ಅಂದಾಗ ಅದು ಒಂದು ನೈತಿಕ ಕೆಲಸವನ್ನು ಮಾಡ್ಲಿಕ್ಕಂತ ಅರ್ಥ ಆಗ್ತದೆ. Now let us understand one more definition. Cooperative is a form of organization wherein persons voluntarily, see you must have learned the opposite words in English language. Compulsory, voluntary. Compulsory means you have to do it, no choice. Voluntary means if you wish you can do it, if you do not you can leave it. That is the meaning of voluntary. Okay, so cooperative is a form of organization wherein persons voluntarily associate together as human beings on the basis of equality for the promotion of an economic interest for themselves. Now who has given this definition? It has been given by E.H. Calvert. Again, let us understand the important words. First of all, the important word is voluntarily. It means what? Nobody is forcing you to join a cooperative society. If you believe that by joining into that cooperative society it will be beneficial for you in the terms of money, in the terms of economy, then you can join it. Okay, now they should be whom? They should be human beings on the basis of equality. See, this one thing should be there. Now why they are using this word equality? See, India is still a developing country and we all are bound with caste, religion, then the status into the society, higher class, middle class, lower class. Nothing will be entertained into a cooperative society. All are equal. That's why the principle is all for one, one for all. So here it is on the basis of equality. Everybody is equal. Whether he is a rich person, poor person, coming from a higher caste, lower caste or whatever, there will be no bifurcation whether he is a man or a woman or anything. So on the basis of equality for the promotion, now what they are going to promote here, what they are going to develop here of an economic interest for themselves. See, when they all together have come to earn money, then they cannot say, I am a rich man, so I will sit on chair, the other one is a poor man, he should sit on the floor. No bifurcation. All are equal. Why? They all have come together to earn money. Now, who has given this definition? It has been given by E.H. Calvert. Okay, ಕನ್ನಡದಲ್ಲಿ ತಗೋನು. ಸಹಕಾರಿ ಸಂಘವು ಸಂಘಟನೆಯ ಪ್ರಕಾರವಾಗಿದ್ದು, ಓಕೆ, ಇದು ಏನೈತೆ ನೋಡ್ರಿ, ಸಹಕಾರಿ ಸಂಘ ಒಂದು ಸಂಘಟನೆಯ ಪ್ರಕಾರವಾಗಿದ್ದು ವ್ಯಕ್ತಿಗಳು ಸಾಮಾನ್ಯ ಮನುಷ್ಯರಂತೆ, ಸಾಮಾನ್ಯ ಮನುಷ್ಯರಂತೆ ಅಂದ್ರೆ ಏನು? ನೀವೊಂದು ಮನುಷ್ಯರಾಗಿನೇ ಬರಬೇಕು, ಜೊತೆ ನಿಮ್ಮ ಜಾತಿ ಧರ್ಮ ಅಥವಾ ನಿಮ್ಮ ಸಮಾಜದಲ್ಲಿ ನಿಮ್ಗೇನು ಹುದ್ದೆ ಐತಿ ಅದನ್ನ ಏನು ತಗೊಂಡು ಬರ್ಲಿಕ್ಕಲ್ಲಿ ಆಗಲ್ಲ. ನೀವು ಒಂದು ವ್ಯಕ್ತಿ, ನೀವು ಒಂದು ಮನುಷ್ಯ, ಇನ್ನೊಬ್ಬರು ಒಂದು ವ್ಯಕ್ತಿ, ಒಂದು ಮನುಷ್ಯ. ಓಕೆ, ಮನುಷ್ಯರಂತೆ ಸಮಾನತೆಯ ಆಧಾರದ ಮೇಲೆ, ಮಹತ್ವದ ಶಬ್ದ ಐತಿ ನೋಡ್ರಿ, ಏನೈತಿ? ಸಮಾನತೆಯ ಆಧಾರದ ಮೇಲೆ. ಇನ್ನು ನಮ್ಮ ದೇಶದಲ್ಲಿ ಸ್ತ್ರೀಯ ಮತ್ತು ಪುರುಷರ ನಡುವೆ ಬಹಳ ಭೇದ ಭಾವ ಆಗ್ತೈತಿ, ಬಡವರು ಮತ್ತು ಶ್ರೀಮಂತರ ನಡು ಭೇದ ಭಾವ ಆಗ್ತೈತಿ, ಬಹಳಷ್ಟು ರೀತಿಯಿಂದ ಭೇದ ಭಾವಗಳು ಇನ್ನೂ ಅವ. ಬಟ್ ಈ ಒಂದು ಸಂಘದಲ್ಲಿ ಅಂತ ಯಾವ ಭೇದ ಭಾವಗಳಿಗೆ ಅವರು ಎಂಟರ್ಟೈನ್ ಮಾಡಂಗಿಲ್ಲ. ಸ್ವಯಂ ಪ್ರೇರಿತವಾಗಿ, ಅದಕ್ಕೆ ಏನ್ ಹೇಳ್ತಾರೆ ನೋಡ್ರಿ, ಸ್ವಯಂ ಆಗಿ ನೀವಾಗಿನ ಖುದ್ದಾಗಿನ ಬಂದು ಈ ಸಂಘದಲ್ಲಿ ಮೆಂಬರ್ ಸದಸ್ಯರ ಆಗೋರಿದ್ರಿ ಒಳ್ಳೇದು, ಇಲ್ಲ ನೋ ಪ್ರಾಬ್ಲಮ್. ಓಕೆ, ಸೊ ಬರ್ಬೇಕಾದ್ರೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಬರಬೇಕು. ನಿಮಗೆ ಯಾರು ಬರ್ರಿ ಹಿಂಗ
ಒಗ್ಗೂಡುವುದಾಗಿದೆ. ಓಕೆ, ಯಾಕಂದ್ರೆ ಎಲ್ಲರೂ ಅಲ್ಲಿ ಲಾಭ ಗಳಿಸಲಿಕ್ಕೆ ಬಂದಾರು. ಓಕೆ, ಹಾಗಾಗಿ ಎಲ್ಲರೂ ಏನದಾರ ನೋಡ್ರಿ, ಸಮಾನರು ಮತ್ತ ಸ್ವಯಂ ಆಗಿ ಬಂದಿರ್ತಾರೆ. ಸೊ ಈ ವ್ಯಾಖ್ಯಾನವನ್ನು ಯಾರು ಕೊಟ್ಟಾರ ನೋಡ್ರಿ, E.H. Calvert ಅಂತ ಕೊಟ್ಟಾರ. ಸೊ ಸಿ ಯು ಮಸ್ಟ್ ಹ್ಯಾವ್ ರಿಯಲೈಸ್ಡ್, ನಿಮಗೆ ಅನುಭವ ಆಗಿರಬೇಕು, ಕನಿಷ್ಠ 2 ಡೆಫಿನೇಷನ್ ನೋಡೋದ್ರಿಂದ ಏನಾಗ್ತೈತಿ, ಯು ವಿಲ್ ಗೆಟ್ ಅ ಕಂಪ್ಲೀಟ್ ಐಡಿಯಾ of any particular term. So whichever subject you are reading, minimum 2 to 3 definitions are must. Now on the basis of this definition, let us understand what are the features of cooperative society. ಈಗ ನೋಡ್ರಿ ಮುದ್ದು ಮಕ್ಕಳೇ, ಈ ಪಾಠ ಯಾವಾಗಿನ ಚಾಲು ಆಗೈತಿ, ಪ್ರತಿಯೊಂದು ಪ್ರಕಾರದಲ್ಲಿ ನೀವು ಏನು ಕಲಿಲಿಕತ್ತೀರಿ, ಫೀಚರ್ಸ್ ಅನ್ನು ಕಲಿಲಿಕತ್ತೀರಿ. ಸೊ ಅಲ್ಟಿಮೇಟ್ಲಿ ಯು ಮೈಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಪ್ಲೀಸ್ ಡು ನಾಟ್ ಬೈ ಹಾರ್ಟ್. That is why only I am telling you how to memorize. By heart the definition, underline the important words, that itself becomes your features. ಎಷ್ಟು ಬೈಪಟ್ ಹಾಕ್ತೀರಿ, ಬೈಪಟ್ ಹಾಕಿದ್ರೆ ಅಂದ್ರೆ ಮರ್ತು ಹೋಗ್ತೀರಿ. ತಿಳ್ಕೋರಿ, ತಿಳ್ಕೊಂಡ್ರಂದ್ರೆ ಎಂದೂ ಮರೆಯಂಗಿಲ್ಲ. ಸೊ ಯಾವಾಗ ವ್ಯಾಖ್ಯಾನವನ್ನು ಓದ್ತೀರಿ, ಅದರತನೇ ಏನು ಮಹತ್ವದ ಶಬ್ದಗಳು ಅದಾವು, ಅವೇ ಏನಾಗಿಬಿಡ್ತಾವ ನೋಡ್ರಿ, ಗುಣಲಕ್ಷಣಗಳು ಆಗಿಬಿಡ್ತಾವ. Okay, so what is only 5 features are there, so we will see it quickly. The first one is voluntary membership, ಸ್ವಯಂ ಪ್ರೇರಣೆಯ ಸದಸ್ಯತೆ. ಸೊ ಯಾವ ಬೇಕಾದ ಕೋಆಪರೇಟಿವ್ ಸೊಸೈಟಿ ಇರಲಿ, ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಕಲಿತೀವಿ what are the types of cooperative societies. ಸೊ ಯಾವ ಬೇಕಾದ ಸಹಕಾರಿ ಸಂಘ ಇರಲಿ, ಓಕೆ, ಅದರಲ್ಲಿ ನಿಮಗೆ ಮೆಂಬರ್ಶಿಪ್ ಬೇಕಾಗಿತ್ತಂದ್ರೆ ನೀವಾಗಿ ಹೋಗಬೇಕು, ನೀವು ಯಾರು ಬರ್ರಿ ಅಂತ ಹೇಳಂಗಿಲ್ಲ. ಸೊ ಅಲ್ಲಿ ಹೇಗೈತಿ, ನಿಮ್ಮ ಮರ್ಜಿದಿಂದ ನೀವು ಹೋಗಬಹುದು. ಸೊ ಇಟ್ಸ್ ಅ ವಾಲಂಟರಿ ಮೆಂಬರ್ಶಿಪ್. Nobody will compel you that you should and must and compulsorily do it, nothing like that. If you are interested, you can easily become the member of that particular cooperative society. Only when you want to leave, ನೋಡ್ರಿ ಎಷ್ಟು ಸರಳ ಜಾಯಿನ್ ಆಗೋದೈತಿ, ಅಷ್ಟು ಸರಳ ಬಿಡುವುದೂ ಐತಿ. So suppose if you want to leave also, there will be no such trouble in that. Only you have to give the notice well in advance. ಯಾವಾಗ ನೀವು ಅದರ ಸದಸ್ಯತೆಯನ್ನು ಬಿಡಬೇಕಂತ ವಿಚಾರ ಮಾಡಿರ್ತೀರಿ, ಅದು ಬಿಡುವುದೂ ಅಷ್ಟೇ ಸರಳ ಐತಿ. ಎಷ್ಟು ಜಾಯಿನ್ ಆಗೋದು ಸರಳ ಐತಿ, ಅಷ್ಟೇ ಈಸಿಲಿ ನೀವು ಏನು ಮಾಡ್ಬೋದು, ಅದನ್ನು ಬಿಡಬಹುದು. ಬಿಡಬೇಕಾದ್ರೆ ನೀವು ಮುಂಚಿತವಾಗಿನ ಒಂದು ಸೂಚನೆ ಪತ್ರವನ್ನು ಕೊಡಬೇಕಾಗ್ತೈತಿ. ಅದರಿಂದ ಏನಾಗ್ತೈತಿ, ಅವರು ಏನು ಪೇಪರ್ ವರ್ಕ್ ಇರ್ತೈತಿ, ಏನು ನೆಸೆಸರಿ ಕಂಪಲ್ಸರಿ ವರ್ಕ್ ಇರ್ತೈತಿ, ಅದನ್ನು ಅವ್ರು ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯತೆ ಆಗ್ತೈತಿ. ಎರಡನೇದು ಲೀಗಲ್ ಸ್ಟೇಟಸ್, ಕಾನೂನುಬದ್ಧ ಸ್ಥಾನಮಾನ. ಇದು ಬಹಳ ಮಹತ್ವದ ಐತಿ ನೋಡ್ರಿ. ಯಾಕಂದ್ರೆ ಬಿಕಾಸ್ ಇಟ್ ಈಸ್ ಕಂಪಲ್ಸರಿಲಿ ರಿಜಿಸ್ಟರ್ಡ್ ಅಂಡರ್ ದ ಇಂಡಿಯನ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1912, it has a legal status. It means what? If it is registered, you are safe and sound that it is not any fraud company.